Good morning to all. Myself, Sri G.D. Kadalagi, lecturer in sociology, KLE Society, J.I. Bhagyawadi Arts, Science and Commerce PU College, Nippani. Welcome to sociology class. Today, we will discuss another one concept, creamy layer. It comes other backward classes in India. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರ್ತಾ ನಾನು G.D. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, KLE ಸಂಸ್ಥೆಯ J.I. Bhagyawadi ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ನಿಪ್ಪಾಣಿ. ಇವತ್ತು ನಾವು ಕೆನೆ ಪದರ ಅನ್ನುವಂಥ ಒಂದು ಪರಿಕಲ್ಪನೆ ಇತರ ಹಿಂದುಳಿದ ವರ್ಗಗಳ ಭಾರತದಲ್ಲಿ ಇತರ ಹಿಂದುಳಿದ ವರ್ಗಗಳ ಒಂದು ಮುಖ್ಯ ಪರಿಕಲ್ಪನೆಯಡಿಯಲ್ಲಿ ಕೆನೆ ಪದರ ಅನ್ನುವಂಥದ್ದು ಬರ್ತದೆ. ಸೊ ಈ ಕೆನೆ ಪದರ ಅಂದರೆ ಏನು, ಇದರಲ್ಲಿ ಯಾರ್ಯಾರು ಬರ್ತಾರನ್ನುವಂಥ ವಿಷಯಗಳನ್ನು ಇವತ್ತು ನಾವು ಚರ್ಚಿಸೋಣ. Here, creamy layer. This concept is used to suggest the rich and well-educated class in other backward classes. ಈ ಕೆನೆ ಪದರು ಅನ್ನುವಂಥ ಪರಿಕಲ್ಪನೆಯನ್ನು ಇತರೆ ಹಿಂದುಳಿದ ಜಾತಿ ಅಥವಾ ವರ್ಗದ ಶ್ರೀಮಂತ ಮತ್ತು ಸುಶಿಕ್ಷಿತ ವರ್ಗವನ್ನು ಸೂಚಿಸುಗೋಸ್ಕರವಾಗಿ ಬಳಸಲಾಗ್ತದೆ. ಅಂದರೆ ಇತರ ಹಿಂದುಳಿದ ವರ್ಗಗಳಲ್ಲಿನೇ ಕೆಲವೊಂದು ಶ್ರೀಮಂತ ವರ್ಗದ ಸಮೂಹವಿದೆ. ಆಮೇಲೆ ಎಲ್ಲ ಅವಕಾಶಗಳನ್ನು ಪಡೆದುಕೊಂಡಿರುವಂತಹ, ಒಳ್ಳೆ ಶಿಕ್ಷಣವನ್ನು ಪಡೆದುಕೊಂಡಿರುವಂತಹ ಸುಶಿಕ್ಷಿತರ ವರ್ಗವೂ ಕೂಡ ಇದರಲ್ಲಿದೆ. ಸೊ ಅದನ್ನು ಬೇರ್ಪಡಿಸುವಂತಹ ಇತರ ಹಿಂದುಳಿದ ವರ್ಗಗಳಿಂದ ಈ ವರ್ಗವನ್ನು ಬೇರ್ಪಡಿಸುಗೋಸ್ಕರವಾಗಿಯೇ ಸೂಚಿಸಿರುವಂಥ ಒಂದು ಪರಿಕಲ್ಪನೆ ಕೆನೆ ಪದರು ಅಂತ. ಸೊ ಹಿಯರ್ in other backward classes, some groups or some community, some families are rich as well as they well settled socially, economically, educationally, in all aspects of life. So here we separate them from the other backward caste, because to providing reservation we have to bifurcate them. ಮೀಸಲಾತಿಯನ್ನು ನೀಡುವಂಥ ಸಂದರ್ಭದಲ್ಲಿ, ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ನೀಡುವಂಥ ಸಂದರ್ಭದಲ್ಲಿ ಈ ವರ್ಗಗಳನ್ನು, ಶ್ರೀಮಂತ ಮತ್ತು ಸುಶಿಕ್ಷಿತ ಒಂದು ಜನರ ಸಮೂಹ ಇದಲ್ಲ, ಕುಟುಂಬಗಳಿದಾವಲ್ಲ, ಅವುಗಳನ್ನು ಇದರಿಂದ ಬೇರ್ಪಡಿಸುವಂಥ ಪದವರಾಗಿ ಈ ಕೆನೆ ಪದರು ಅನ್ನೋದನ್ನು ಬಳಸಲಾಗ್ತದೆ. This concept first time used in Santanamma Commission in 1971. ಈ ಪರಿಕಲ್ಪನೆಯನ್ನು ಮೊದಲು 1971ರಲ್ಲಿ ಸಂತಾನಮ್ ಆಯೋಗದಲ್ಲಿ ಬಳಸಲಾಯಿತು. ಸೊ ದಿಸ್ ಇಸ್ ಕಮಿಷನ್ ಅಪಾಯಿಂಟೆಡ್ ಟು ಸ್ಟಡಿ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ದ್ಯಾಟ್ ಕಮಿಟಿ ಫಸ್ಟ್ ಟೈಮ್ ಯೂಸ್ ದಿ ಕ್ರೀಮಿ ಲೇಯರ್. ಹಿಂದುಳಿದ ವರ್ಗಗಳ ಒಂದು ಆಯೋಗವಾಗಿರುವಂತಹ ಸಂತಾನಮ್ ಆಯೋಗ 1971ರಲ್ಲಿ ತನ್ನ ಒಂದು ವರದಿಯಲ್ಲಿ ಈ ಕ್ರೀಮಿ ಲೇಯರ್ ಅನ್ನುವಂಥ ಪದವನ್ನು ಬಳಸ್ತದೆ. ದೆನ್ ದ ಸುಪ್ರೀಂ ಕೋರ್ಟ್ ಗೇವ್ ಇಟ್ಸ್ ಜಜ್ಮೆಂಟ್ ಆನ್ November 15th, 1992 ರಿಗಾರ್ಡಿಂಗ್ ರಿಸರ್ವೇಷನ್ ಟು ಅದರ್ ಬ್ಯಾಕ್ವರ್ಡ್ ಕಾಸ್ಟ್ಸ್. So what the BP Mandal Commission determined the criteria who are the backwards socially, educationally and economically. After the submission of Mandal Commission report, and that committee said that 27% reservation to other backward castes. That time the Supreme Court gave a judgment on the report of Mandal Commission on November 15th, 1992,
especially regarding to reservation to other backward caste. ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ನೀಡುವುದರ ಕುರಿತು ಸರ್ವೋಚ್ಚ ನ್ಯಾಯಾಲಯ ನವೆಂಬರ್ 15, 1992ರಲ್ಲಿ ಒಂದು ತೀರ್ಪನ್ನು ನೀಡ್ತದೆ. ಈ ತೀರ್ಪು BP ಮಂಡಲ್ ಆಯೋಗ ಹಿಂದುಳಿದ ವರ್ಗಗಳ ಯಾರು ಅಂತ ನಿರ್ಧಾರ ಮಾಡಲಿಕ್ಕೆ ಭಾರತ ಸರ್ಕಾರದಿಂದ ನೇಮಕಗೊಂಡಿರುವ 2ನೆಯ ಆಯೋಗ BP ಮಂಡಲ್ ಆಯೋಗ. ಇದು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅಂತ ಆಧಾರ ಅಂಶಗಳನ್ನಿಟ್ಟುಕೊಂಡು ಮಾನದಂಡಗಳನ್ನು ಮಾಡಿಕೊಂಡು, ಈ ಮಾನದಂಡಗಳ ಆಧಾರದ ಮೇಲೆ ಹಿಂದುಳಿದವರು ಯಾರು ಅಂತ ಸೂಚಿಸ್ತದೆ. ಆಮೇಲೆ ಅದು 27% ಮೀಸಲಾತಿಯನ್ನು ಇತರ ಹಿಂದುಳಿದ ವರ್ಗಗಳಿಗೆ ನೀಡಬೇಕಂತ ಶಿಫಾರಸು ಮಾಡ್ತದೆ. ಆ ಮಂಡಲ್ ವರದಿಯ ಆಧಾರವನ್ನಿಟ್ಟುಕೊಂಡೆ ಅಥವಾ ಆ ಮಂಡಲ್ ವರದಿಗೆ ಅನುಗುಣವಾಗಿಯೇ ಸರ್ವೋಚ್ಚ ನ್ಯಾಯಾಲಯ ನವೆಂಬರ್ 15, 1992ರಲ್ಲಿ ಈ ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡುವುದರ ಕುರಿತು ಒಂದು Here, first one, Supreme Court accepted the policy of 27% reservation for other backward caste, but it gave some certain conditions or directions. ಸರ್ವೋಚ್ಚ ನ್ಯಾಯಾಲಯ 27% ಮೀಸಲಾತಿ ನೀತಿಯನ್ನು ಒಪ್ಪಿಕೊಂಡಿತಾದರೂ ಕೆಲವೊಂದು ನಿರ್ಬಂಧಗಳನ್ನು ಅಥವಾ ಕೆಲವೊಂದು ನಿರ್ದೇಶನಗಳನ್ನು ನೀಡ್ತದೆ. ಸರ್ಕಾರಕ್ಕೆ ಕೆಲವೊಂದು ನಿರ್ದೇಶನಗಳನ್ನು ಹೇಳ್ತದೆ. ಈ 27% ಮೀಸಲಾತಿಯನ್ನು ಯಾರಿಗೆ ನೀಡಬೇಕು, ಹೇಗೆ ಅನ್ನೋದರ ಬಗ್ಗೆ ಕೆಲವೊಂದು ನಿರ್ದೇಶನಗಳನ್ನು ತನ್ನ ತೀರ್ಪಿನಲ್ಲಿ ಸೂಚಿಸ್ತದೆ. ದ ಫಸ್ಟ್ ಒನ್, ದ ಕ್ರೀಮಿ ಲೇಯರ್ ಆಫ್ ಬ್ಯಾಕ್ವರ್ಡ್ ಕಾಸ್ಟ್ ಶುಡ್ ಬಿ excluded from the reservation. The creamy layer of backward castes should be excluded from reservation. ಮೀಸಲಾತಿಯಿಂದ ಹಿಂದುಳಿದ ವರ್ಗಗಳಿಗೆ ಸೇರಿದ ಕೆನೆ ಪದರನ್ನು ಹೊರಗಿಡಬೇಕಂತ. ಹಿಂದುಳಿದ ವರ್ಗಗಳಿಗೆ ಸೇರಿದ ಕೆನೆ ಪದರನ್ನು ಅಥವಾ ಈ ಶ್ರೀಮಂತ ಮತ್ತು ಸುಶಿಕ್ಷಿತ ವರ್ಗ ಅಂತ ಏನು ಬರ್ತದೆ ಅಂಥವರಿಗೆ ಮೀಸಲಾತಿ ನೀಡಬಾರ್ದು. ಆ ಮೀಸಲಾತಿಯಿಂದ ಅವರನ್ನು ಹೊರಗಿಡಬೇಕನ್ನುವಂಥದ್ದನ್ನು ನಿರ್ದೇಶನವನ್ನು ನೀಡ್ತದೆ. ಸೆಕೆಂಡ್ ಒನ್, ಆರ್ಮಿ ಆ್ಯಂಡ್ ಹೈಯರ್ ಸಿವಿಲಿಯನ್ ಪೋಸ್ಟ್ಸ್ ಲೈಕ್ ಸೈಂಟಿಸ್ಟ್ ಶುಡ್ ಬಿ ಕೆಪ್ಟ್ ಔಟ್ಸೈಡ್ ಫ್ರಮ್ ದಿ ರಿಸರ್ವೇಷನ್. ಎರಡನೇದು, ಈ ಮೀಸಲಾತಿಯಿಂದ ಸೇನೆ, ಉನ್ನತ ನಾಗರಿಕ ಸೇವಾ ಹುದ್ದೆಗಳನ್ನು, ವಿಜ್ಞಾನಿಗಳ ಹುದ್ದೆಗಳು ಬರ್ತಾವಲ್ಲ ಇವುಗಳು, ಸೇನೆ, ಉನ್ನತ ನಾಗರಿಕ ಸೇವಾ ಹುದ್ದೆಗಳನ್ನು ಈ ಮೀಸಲಾತಿಯಿಂದ ಹೊರಗಿಡಬೇಕು. ಈ ಮೀಸಲಾತಿ ಅವರಿಗೆ ಅನ್ವಯ ಆಗುವುದಿಲ್ಲ ಅಂತ ಇದು ಇನ್ನೊಂದು ನಿರ್ದೇಶನವನ್ನು ಕೊಡ್ತದೆ. ದ ಥರ್ಡ್ ಒನ್, the Supreme Court recognized only 1238 classes are other backward castes and reservation only in first appointment. It gave another one direction to the government. Here Mandal Commission already suggested or listed in India near about 3,743 castes are belongs to other backward castes. But here Supreme Court in that only recognized 1,238 castes are other backward castes, and these all castes only reservation applicable
in first appointment, and the another second appointment the reservation is not applicable. BP ಮಂಡಲ್ ಆಯೋಗ ಸುಮಾರು 3743 ಜಾತಿಗಳನ್ನು ಇತರ ಹಿಂದುಳಿದ ಜಾತಿಗಳು ಅಂತ ಪಟ್ಟಿ ಮಾಡಿತ್ತು. ಅದರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕೇವಲ 1238 ವರ್ಗಗಳನ್ನು ಅಥವಾ ಜಾತಿಗಳನ್ನು ಇತರ ಹಿಂದುಳಿದ ವರ್ಗಗಳಂತ ಪರಿಗಣಿಸ್ತದೆ. ಆಮೇಲೆ ಇದು ಕೇವಲ ಮೊದಲನೆಯ ನೇಮಕಾತಿಯಲ್ಲಿ ಮಾತ್ರ ಮೀಸಲಾತಿ ಅನ್ವಯ ಆಗ್ತದೆ. ಈ 1238 ಇತರ ಹಿಂದುಳಿದ ವರ್ಗಗಳಿಗೆ ಮೊದಲನೆಯ ನೇಮಕಾತಿಗೆ ಮಾತ್ರ ರಿಸರ್ವೇಷನ್ ಮೀಸಲಾತಿ ಅನ್ವಯ ಆಗ್ತದೆ, ನಂತರದ ನೇಮಕಾತಿಗಳಿಗೆ ಅನ್ವಯ ಆಗೋದಿಲ್ಲ ಅಂತ. ಅಂದರೆ ಈಗ ಫಸ್ಟ್ ಮೀಸಲಾತಿಯನ್ನು ತೆಗೆದುಕೊಂಡು ಜಾಬ್ ಪಡ್ಕೊಂಡಿದ್ರೆ ಅಂತಂದರೆ ಅವರು ಇನ್ನೊಂದು ಜಾಬನ್ನು ಪಡೆಯುವಂಥ ಸಂದರ್ಭದಲ್ಲಿ ಆ ಮೀಸಲಾತಿ ಅನ್ವಯ ಆಗೋದಿಲ್ಲ ಅಂತ. ದೆನ್ ರಿಸರ್ವೇಷನ್ ಕೋಟಾ ಶುಡ್ ನಾಟ್ go beyond 50%. The reservation quota should not reach or no go beyond above 50%. So already we know that 15.50% reservation to scheduled caste, 7.50% reservation to scheduled tribes, and 27% of reservation to other backward caste. The total percentage comes 50%. ಇನ್ನೊಂದು, ಒಟ್ಟು ಮೀಸಲಾತಿ ಪ್ರಮಾಣವು 50%ವನ್ನು ಮೀರಬಾರದು ಅಂತ. ಎಲ್ಲ ಹಿಂದುಳಿದ ವರ್ಗಗಳಿಗೆ ಸೇರಿಸಿ ನೀಡುವಂಥ ಮೀಸಲಾತಿಯ ಪ್ರಮಾಣ ಯಾವಾಗೂ 50% ಒಳಗಡೆನೆ ಇರಬೇಕು. 50%ವನ್ನು ಹೆಚ್ಚಿಗೆ ಇರಬಾರ್ದು, ದಾಟಬಾರ್ದು ಅಂತ. ಅದಕ್ಕೆ 15.50% ಮೀಸಲಾತಿಯನ್ನು ಪರಿಶಿಷ್ಟ ಜಾತಿಗಳಿಗೆ, 7.50% ಮೀಸಲಾತಿಯನ್ನು ಪರಿಶಿಷ್ಟ ಪಂಗಡಗಳಿಗೆ, ಬುಡಕಟ್ಟುಗಳಿಗೆ ಮತ್ತು 27% ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ನೀಡದ. ಇವೆಲ್ಲವನ್ನು ಸೇರಿಸಿದರೆ 50% ಮೀಸಲಾತಿ ಆಗ್ತದೆ. Then, so these all directions given by Supreme Court. The next, creamy layer was kept out of the quota. Creamy layer was kept out of the quota. Yes, what we reservation quota. ಕೆನೆ ಪದರ ವರ್ಗವನ್ನು ಮೀಸಲಾತಿ ಕೋಟಾದಿಂದ ಹೊರಗಿಡಬೇಕು. So the Supreme Court said that creamy layer was also kept out of the reservation quota. ಕೆನೆ ಪದರ ವರ್ಗ ಅಂತ ಏನು ಬರ್ತದ, ಈ ಹಿಂದುಳಿದ ವರ್ಗಗಳಲ್ಲಿನೇ ಒಂದು ಕೆನೆ ಪದರ ವರ್ಗ ಅಂತ ಏನು ಬರ್ತದ, ಶ್ರೀಮಂತ ಮತ್ತು ಸುಶಿಕ್ಷಿತ ಕೆಲವೊಂದು ಉನ್ನತ ಹುದ್ದೆಯಲ್ಲಿರುವಂಥ ಒಂದು ವರ್ಗ ಏನು ಬರ್ತದ, ಅದನ್ನು ಈ ಮೀಸಲಾತಿ ಕೋಟಾದಿಂದ ಹೊರಗಿಡಬೇಕು ಅಥವಾ ಕೈ ಬಿಡಬೇಕು ಅನ್ನೋದನ್ನು ಹೇಳ್ತದ. ಹೈ ಪೋಸ್ಟ್ ಇನ್ ದಿ ಕ್ರಿಮಿ ಲೇಯರ್, ಈ ಕೆನೆ ಪದರಿನಲ್ಲಿ ಬರುವಂಥ ಉನ್ನತ ಹುದ್ದೆಗಳು ಯಾವುವು ಅಂತ. ಹೂ ಕೇಮ್ ಹೈ ಪೋಸ್ಟ್ ಇನ್ ದಿ ಕ್ರಿಮಿ ಲೇಯರ್? ದ ಪ್ರೆಸಿಡೆಂಟ್ ಆಫ್ ದಿ ಇಂಡಿಯಾ, ಸುಪ್ರೀಂ ಕೋರ್ಟ್, ಹೈ ಕೋರ್ಟ್ ಜಡ್ಜಸ್, ಕ್ಲಾಸ್ 1 ಆಫೀಸರ್ಸ್, and those who are working in public sector like doctors, advocates, scientists, they are. ಉನ್ನತ ಹುದ್ದೆಗಳಲ್ಲಿ ಅಂದರೆ ಈ ಕೆನೆ ಪದರಿನಲ್ಲಿ ಉನ್ನತ ಹುದ್ದೆಯಲ್ಲಿರುವಂಥವರು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ನ್ಯಾಯಾಧೀಶರು, ಮೊದಲ ಶ್ರೇಣಿಯ ಅಧಿಕಾರಿಗಳು, ಸಾರ್ವಜನಿಕ ಉದ್ದಿಮೆಗಳಲ್ಲಿ ಕೆಲಸ ಮಾಡುವಂಥವರು, ವೈದ್ಯರು, ವಕೀಲರಂಥವರು ಈ ಉನ್ನತ ಹುದ್ದೆಯಲ್ಲಿರುವಂಥವರು ಈ ಕೆನೆ ಪದರಿನಲ್ಲಿ ಬರ್ತಾರೆ. ಸೊ ಇವರಿಗೆ ಮೀಸಲಾತಿ ಅನ್ವಯ ಆಗೋದಿಲ್ಲ. ದೆನ್ ಪೊಲಿಟಿಕಲ್ ಪೋಸ್ಟ್ಸ್,
those who are in political post, they are come in creamy layer. For example, Prime Minister of India, Chief Minister of States, MPs, MLAs, MLCs were not included in the creamy layer category. ರಾಜಕೀಯ ಹುದ್ದೆಗಳಾದ ಪ್ರಧಾನಮಂತ್ರಿ, ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ರಾಜ್ಯಪಾಲರು, ಸಂಸದರು, ಶಾಸಕರು ಇವರನ್ನು ಕೆನೆ ಪದರ ವರ್ಗದಿಂದ ಹೊರಗಿಡಲಾಯಿತು. ಇವರನ್ನು ಈ ಒಂದು ಕೆನೆ ಪದರ ವರ್ಗದಿಂದ ಈ ರಾಜಕೀಯ ಹುದ್ದೆಗಳಲ್ಲಿರುವಂಥವ್ರನ್ನು ಹೊರಗಿಟ್ಟಿದ್ದನ್ನು ನಾವಿಲ್ಲಿ ಕಾಣ್ತೀವಿ. ಸೊ ದೀಸ್ ಆಲ್ directions given by the Supreme Court of India. So dear students, next class we discuss Backward Classes Commission of Karnataka. ಕರ್ನಾಟಕದಲ್ಲಿರುವಂಥ ನೇಮಕಗೊಂಡಿರುವಂಥ ಇತರ ಹಿಂದುಳಿದ ವರ್ಗಗಳ ಆಯೋಗಗಳ ಬಗ್ಗೆ ಅವೇನು ವರದಿಯನ್ನು ಕೊಟ್ಟಿದ್ದಾವೆ ಅನ್ನೋದ್ರ ಬಗ್ಗೆ ಚರ್ಚಿಸೋಣ. ಧನ್ಯವಾದಗಳು.